ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇದಾಂತ್, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಮೂಲ್ಯ. ಎಲ್ಲೋ ಕೂತ್ಕೊಂಡು ನಮ್ಮನೆ CCTV ಫುಟೇಜಸ್ನ ಡಿಲೀಟ್ ಮಾಡ್ತಾರೆ ಅಂದರೆ ಏನರ್ಥ? ಇಟ್ಸ್ ಹೋಪ್ಲಿಟಿ ಅನ್ಸೇಫ್. ಇವತ್ತು CCTV ಫುಟೇಜಸ್ನ ಡಿಲೀಟ್ ಮಾಡಿದ್ರು ನಾಳೆ ನಮ್ಮ ಮನೆಗೆ ನುಗ್ಗಿ ಏನು ಬೇಕಾದರೂ ಮಾಡ್ಬೋದು. ನಿಜ ವೇದಾಂತ್, ಇದೆಲ್ಲ ಹೇಗಾಯಿತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂಥರ ಮಿಸ್ಟ್ರಿ ಅನಿಸ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಮೂಲ್ಯ. ವಿ ನೀಡ್ ಅ ಎಥಿಕಲ್ ಹ್ಯಾಕಿಂಗ್ ಟೀಮ್. ನಾಳೆ ಬೆಳಗ್ಗೆ ವೈಟ್ ಹ್ಯಾಟ್ ಹ್ಯಾಕರ್ಸ್ನ ಬರೋದಕ್ಕೆ ಹೇಳ್ತೀನಿ. ಇದರಿಂದ ನಾವು ಈ ಥರ ಹ್ಯಾಕರ್ಸ್ಗಳಿಂದ ಸ್ವಲ್ಪ ಸೇಫ್ ಆಗಿರ್ಬೋದು. ವೇದಾಂತ್, CCTV ಫುಟೇಜ್ ಹ್ಯಾಕ್ ಆಯಿತು ಅಂತ ನೀನು ಜಾಸ್ತಿ ಸ್ಟ್ರೆಸ್ ತೊಗೊಳ್ಬೇಡ. ನಮ್ಮ ಶತ್ರುಗಳು ನಮ್ಮ ವಿರುದ್ಧ ಏನೇ ಪ್ಲ್ಯಾನ್ ಮಾಡಿದ್ರು ಕೌಂಟರ್ ಪ್ಲ್ಯಾನ್ ಅಂತ ಇದ್ದೇ ಇರುತ್ತೆ. ಆ್ಯಕ್ಷನಿಗೆ ರಿಯಾಕ್ಷನ್ ಇರಲೇಬೇಕಲ್ವಾ? ವೇದಾಂತ್, ನಿನ್ನ ಫೋನಿಂದ ಬೆಂಕಿ ಮಹಾದೇವಿಗೆ ಕಾಲ್ ಮಾಡಿ ನೋಡು. ಅವನು ಕಾಲ್ ಪಿಕ್ ಮಾಡ್ತಾನೆ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ಬೇಡ ಮೂಲ್ಯ, ತುಂಬ ಲೇಟ್ ಆಗಿದೆ. ಬೆಳಿಗ್ಗೆ ಮಾಡೋಣ. ಮಲ್ಕೋ. ನಾನು ನೋಡ್ತೀನಿ. ಬಾಬಾ, ಏನಾಯ್ತು ಬಾಬಾ? ಅಕ್ಕ ಆರಾಮಾಗಲ್ತಾನೆ? ಅಗ್ರಜ, ನೋಡಿನಾದ್ನಿ, ಸಾರಿ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ಆದರೆ ಆರ್ತಿದೊಂದು ಪ್ರಾಬ್ಲಮ್ ಆಗಿದೆ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಕ್ರಾಂತ್, ಏನು ಹೇಳ್ತಿದ್ಯಾ? ಆರ್ತಿ ಅವ್ರು ಹುಷಾರಾಗಿದ್ದಾರೆ ತಾನೆ? ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಹೇಳಿ. ಏ ಅಗ್ರಜ, ಕೂಲ್ ಕೂಲ್. ನೋಡಿನಾದ್ನಿ, ಆರ್ತಿ ಅವ್ರಿಗೆ ನೀವು ಅಂದ್ಕೊಂಡಾಗೆ ಏನೂ ಆಗೇ ಇಲ್ಲ. ಅವ್ರು ಆರಾಮಾಗೇ ಇದ್ದಾರೆ. ಓ ಹೌದಾ? ಹಾಗಾದ್ರೆ ಇನ್ನೇನಾಯ್ತು ಬಾಬಾ? ಮತ್ತೆ ಆರ್ತಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದಿಲ್ಲ ವಿಕ್ರಾಂತ್? ಅಗ್ರಜ, ಅದೇನು ಅಂದರೆ ಆರ್ತಿ ಅವ್ರು ಹೇಳಿದ್ರು ಪ್ರೆಗ್ನೆಂಟ್ಗಳಿಗೆ 8 ತಿಂಗಳು ತುಂಬೋಕ್ಕಿಂತ ಮುಂಚೆ ಏನೋ ಮಾಡ್ತಾರಂತೆ. ಅದನ್ನ ಇಂದ ಕರೀತಾರಂತೆ. ಅದೇನು ಅಂತ ನನಗಂತೂ ಹೊಳಿತಾ ಇಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ಯಾ? ಹೌದಾ? ಸರಿ, ನಿನಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಕಣಯ್ಯ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದು ಏನಾಯ್ತು? ಏನಿಲ್ಲ ಬಾಬಾ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅದ ವೇದಾಂತ್, ವೇದಾಂತ್ ಗೊತ್ತಾಯ್ತು ವಿಕ್ರಾಂತ್. ಅದು ವೇದಾಂತ್. ಅಗ್ರಜ, ಏನಾದ್ರೂ ಹೊಳಿತಾ? ಅದ ಗೊತ್ತಾಗ್ಲಿಲ್ಲ ವಿಕ್ರಾಂತ್, ನಂಗೆ ಗೊತ್ತಾಗ್ತಿಲ್ಲ. ಸರಿ ಆಯ್ತು, ನೀನು ಮಲ್ಗು. ಗುಡ್ ನೈಟ್. ಬನ್ನಿ. ಏನಕ್ಕೆ ವಿಕ್ರಾಂತಿಗೆ ಹೇಳ್ಬೇಡ ಅಂತ ಕಣ್ಣು ನೋಡಿದೆ? ಅಕ್ಕ ಬಾವಂಗ ಆಟ ಆಡ್ತಿರೋದು ಇದೆಲ್ಲ ನಿನ್ಗೆ ನೋಡ್ತಿರೋದು. ರೆಡಿ, ಮಲ್ಕೋ. ಈಗ ಆಟ ಆಡ್ಸ್ಬೋದ?
ಸಾರ್ಥಕ್ 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 ಎದ್ದೇಳಿ ಸಾರ್ಥಕ್. ಇವಾಗ ನೀವು ಎದ್ದಿಲ್ಲ ಅಂತಂದ್ರೆ ನೀರಿನ ಅಭಿಷೇಕ ಮಾಡ್ಬೇಕಾಗತ್ತೆ. ಏನೇನಿಂದು? ನೀವು ನಿದ್ದೆ ಮಾಡ್ತಿರಲಿಲ್ಲ ತಾನೇ? ಇಲ್ಲಪ್ಪ, ಡೀಪ್ ಸ್ಲೀಪಲ್ಲಿದ್ದೆ. ಏನಾಯ್ತು ಈಗ? ಏನಿಲ್ಲ. ಏನಿಲ್ವಾ? ಸಾರ್ಥಕ್ ಏನೇನಿಂದು? ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತ್ಯ. ಆಫೀಸಲ್ಲಿ ನೋಡಿದ್ರೆ ನಿಮ್ಮ ಮಣ್ಣನ್ ಕಾಟ, ಇಲ್ಲಿ ನೋಡಿದ್ರೆ ನಿನ್ ಕಾಟ. ನಿಮ್ಮಿಂದ ಆಗಿದೆ ಜೀವನದಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗಿದೆ. ಡವ್ ಮಾಡಿ ಸಾಕು, ನಂಗೆ ನಿದ್ದೆ ಬರ್ತಾ ಇಲ್ಲ. ಕತೆ ಹೇಳಿ. ಏನಂದೆ? ಕತೆ ಹೇಳಿ ಅಂದೆ. ಏಯ್, ರಾತ್ರಿ 1 ಗಂಟೆಲಿ ಎದ್ದು ಕತೆ ಹೇಳು ಅಂತಿದ್ಯಲ್ಲ, ನಿಂಗೇನು ತಲೆ ಕೆಟ್ಟಿದ್ಯಾ? ಸುಮ್ಮನೆ ಬಿದ್ಕೊಳೆ. ಇವಾಗ ಏನು ಕತೆ ಹೇಳ್ತಿರೋ ಹೇಳಲ್ವೋ? ಅಂದೇ ನನಗೆ ಚಿಂತಾಜನಕ ಕತೆ ಆಗಿದೆ. ಇಷ್ಟೊತ್ತರಲ್ಲಿ ಕತೆ ಹೇಳಿದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಸೇರ್ಕೊಂಡು ಪೊಲೀಸವ್ರಿಗೆ ನಮ್ಮ ಕತೆ ಹೇಳ್ತಾರೆ. ಸಾರ್ಥಕ್, ಇವಾಗ ಏನಾದ್ರೂ ನನಗೆ ಕತೆ ಹೇಳಿಲ್ಲ ಅಂತಂದ್ರೆ ನಿಮ್ಮನ್ನ ಮಲ್ಗಕ್ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಏಯ್, ಯಾಕೇನು ನೀನು ಗೋಳಿ ಕೋತಾ ಇದೀಯಾ? ನನಗೆ ನಿದ್ದೆ ಬರ್ತಿದೆ ಅಂತ ನೀನು ಹೊಟ್ಟೆ ಉರಿಯಲ್ಲ, ನಂದೇ ನನಗಾಗಿದೆ. ಪ್ಲೀಸ್ ನನ್ನ ಬಿಟ್ಬಿಡು. ಸಾರ್ಥಕ್, ನಿನ್ನ ಮದುವೆ ಮಾಡ್ಕೊಂಡು ಸಪ್ತಪದಿ ತುಳಿಯೋ ಟೈಮಲ್ಲಿ ಏನಂತ ಹೇಳಿದ್ರಿ? ಅಯ್ಯೋ, ಆ ಘನ ಘೋರ ಘಟನೆ ಯಾಕೆ ನೆನಪಿಸ್ತೀಯ? ಏನ್ ಹೇಳಿದ್ದೆ? ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ರಿ ತಾನೆ? ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದೆ. ರಾತ್ರಿ ಕತೆ ಹೇಳ್ತೀನಿ ಅಂತ ಹೇಳಿದ್ದೆ. ಹೌದು ಹೌದು ಅಂದೆ. ನನಗೆ ನಿದ್ದೆ ಬರ್ತಿರೋ ಟೈಮಲ್ಲಿ ನೀವು ನಿದ್ದೆ ಮಾಡೋದು ಸರಿನಾ? ಇದು ನೀವು ನಂಗೆ ಮಾಡ್ತಿರೋ ಮೋಸ ತಾನೆ? ಅಲ್ಲ ಕಣೆ, ಇಷ್ಟು ಚಿಕ್ಕ ವಿಷಯಕ್ಕೆ ಇಂಥ ಡೈಲಾಗ್ ಹೊಡಿತಿದ್ಯಲ್ಲ. ಅಲ್ಲ, ಇಷ್ಟೊತ್ತಲ್ಲಿ ನೀನು ನನ್ನ ಕತೆ ಹೇಳೋಂಥ ಪ್ರಾಣ ತಿಂತಿದ್ಯಲ್ಲ, ಇದು ಸರಿನಾ? ಇದು ನೀನು ನಂಗೆ ಮಾಡ್ತಿರೋ ಅನ್ಯಾಯ ಅಲ್ವಾ? ನನಗೆ ನಿದ್ದೆ ಬರ್ತಿರೋದು ಚಿಕ್ಕ ವಿಷಯನಾ? ನಾನು ನಿಮ್ ಪ್ರಾಣ ತಿಂತಾ ಇದ್ದೀನ? ನೀವು ಮಾಡ್ತಿರೋದು ಅನ್ಯಾಯ ತಾನೆ? ಕತೆ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಸಾರ್ಥಕ್. ಅಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ. ನೀನು ಈ ಓವರ್ ರೇಟೆಡ್ ಆ್ಯಕ್ಟಿಂಗ್ನ ನಿಲ್ಲಿಸ್ಬಿಡು. ನಿನಗೆ ಯಾವ ಕಥೆನೂ ಗೊತ್ತಿಲ್ಲ, ನನ್ನನ್ನು ಬಿಟ್ಬಿಡು. ನಿಮ್ಮ ಜನ್ಮಕ್ಕೆ. ನಾ ಚಿಕ್ಕವಳಿದ್ದಾಗ ನಂಗೆ ನಿದ್ದೆ ಬಂದಿಲ್ಲ ಅಂತಂದ್ರೆ ವೇದಾಂತಣ್ಣ ಡೈಲಿ ಸ್ಟೋರಿ ಹೇಳಿ ಮಲಗಿಸ್ತಿದ್ದ, ಗೊತ್ತಾ? ಹಾಂ, ನಾಳೆಯಿಂದ ನಿಮ್ಮ ವೇದಾಂತಣ್ಣನ ಕರ್ಕೊಂಡು ಇಲ್ಲಿ ಕತೆ ಹೇಳಿಸ್ಕೊಂಡು ವಾಪಸ್ ಕಳಿಸು. ಹಾಂ, ಸಾರ್ಥಕ್ ಯಾರೋ ಬಂದ್ರು. ನಿಮ್ಮ ವೇದಾಂತಣ್ಣ ಬಂದಿರ್ಬೇಕು ನೋಡು ಕತೆ ಹೇಳಕ್ಕೆ. ಸರಿ, ನೀನೇ ಓಪನ್ ಮಾಡೆ. ಅರೆ ವಿಕ್ಯಣ್ಣ, ಏನಾಯ್ತು? ನಿದ್ದೆ ಬಂದಿಲ್ವಾ? ಆರ್ತಿ ಆದ್ಯಾ ಭಾವ, ಆರತಿ ಅವ್ರು ಹೇಳ್ತಿದ್ರು 8 ತಿಂಗಳು ತುಂಬ್ತಿದ್ದಾಗೆ ಏನೋ ಒಂದು ಮಾಡಬೇಕು ಅಂತ. ಹಿಂಟ್ ಏನಾದ್ರು ಕೊಡಿ ಅನ್ನೋದಕ್ಕೆ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು. ನಾನು ತುಂಬಾನೇ ಯೋಚನೆ ಮಾಡಿದೆ, ಬಟ್ ಏನು ಅಂತ ಗೊತ್ತಾಗ್ಲಿಲ್ಲ. ಆದ್ಯಾ, ಯಾಕೆನಾಗ್ತಾ ಇದೆಯಾ? ಏನಾಯ್ತು ಹೇಳೋ ಅಂದೆ ತಾನೆ, ಓದ್ತಿದ್ರೆ ಹೇಳು. ಎಸ್ ಅಕ್ಷರದಿಂದನ ಏನು ಅಂತ ಗೊತ್ತಾಗ್ತಿಲ್ಲ ಅಲ್ಲ ಅಣ್ಣ. ಸಾರ್ಥಕ್, ನೀವು ಯೋಚನೆ ಮಾಡಿ. ನೀನು ಯೋಚನೆ ಮಾಡೋ. ಹಾ, ಎಷ್ಟು ನನಗೆ ಗೊತ್ತಾಯ್ತು. ಸಾರ್ಥಕ್, ಸುಮ್ನಿರಾದ್ಯಾ, ನಿನಗೂ ಗೊತ್ತಿದೆ, ಆದ್ರೆ ಮರ್ತ್ಬಿಟ್ಟಿದ್ಯಾ ಅಷ್ಟೇ. ಭಾವ, ಏನದು? ಏನ್ ವಿಕ್ಕಿ ನೀನು, ಇಷ್ಟು ಚಿಕ್ಕ ವಿಷಯ ಗೊತ್ತಾಗ್ಲಿಲ್ವಾ? 8 ತಿಂಗಳು ಮುಂಚೆ ಸೀಮಂತ ಮಾಡೋದು.
ಹೆಂಗೆ ಥ್ಯಾಂಕ್ಸ್ ಬಾವಾ. ನಿಮಗೆ ಬರೀ ತಲೆ ಇದೆ ಅಂತ ಅಂದ್ಕೊಂಡೆ, ನಿಮ್ಮ ತಲೆಯಲ್ಲೂ ಬ್ರೈನ್ ವರ್ಕ್ ಆಗ್ತಿದೆ. ಹಾಂ ಥ್ಯಾಂಕ್ ಯು. ಅದು ಅಪ್ಪ ಆಗ್ತಿದ್ದೀನಿ ಅನ್ನೋ ಖುಷಿಲಿ ಸೀಮಂತ ಮಾಡೋದೇ ಮರ್ತೋಗ್ಬಿಟ್ಟಿದೆ. ಥ್ಯಾಂಕ್ ಯು ಬಾವಾ. ಆದ್ಯ ಬಾವಾ, ಆಕ್ಚುಲಿ ಸೀಮಂತನ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ. ಓಕೆ ಹಾಂ ಓಕೆ 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 ಓಕೆ. ಸಾರ್ಥಕಣ್ಣ, ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದ ಎಷ್ಟು ಉಪಕಾರ ಆಯಿತು. ನೀರಲ್ಲಿ ಹೋಮ ಮಾಡೋದನ್ನ ನೀನು ನೋಡ್ಕೊಳಿಬೇಕಷ್ಟೇ. ಹಾಂ ಸರಿ ಸರಿ ಆರ್ತಿ, ಅಭಿಮಾನ ಮನಸ್ಸಲ್ಲಿರಲಿ. ಬನ್ನಿ ಆಂಟಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಬಾವಾ. ಗುಡ್ ನೈಟ್ ಗುಡ್ ನೈಟ್. ಹೆಂಗೆ ನಾನು ಕರೆಕ್ಟಾಗಿ ಕಂಡಿಡ್ಬಿಟ್ಟೆ. ಸಾರ್ಥಕ್, ನಾನು ಹೇಳ್ಬೇಡಿ ಅಂತ ಹೇಳ್ದೆ ತಾನೆ, ಮತ್ತ್ಯಾಕೆ ಹೇಳಿದ್ರಿ? ಏ ಮಾತು ಮಾತಾಗಿರ್ಬೇಕು. ಯಾವಾಗ ಹೇಳ್ದೆ ನೀನು? ನನ್ನ ಕಾಲಿಗೆ ಹೊಡೆದಿಲ್ವೇನ್ರಿ? ಹಾಂ, ಕಾಲು ಹೊಡೆದ್ರೆ ನಂಗೆ ಹೆಂಗೆ ಗೊತ್ತಾಗುತ್ತೆ? ಹತ್ರ ಕರೆದು ಒಂದು ಕಿಸ್ ಕೊಟ್ಟು ಕಿವಿಲಿ ಹೇಳಿದ್ರೆ ಗೊತ್ತಾಗ್ತಿತ್ತು. ಐ ಕಾಂಟ್. ಬಲ್ಲೆ ಬಲ್ಲೆ. ಅಮೂಲ್ಯ, ಹೊಟ್ಟೆ ಹಸಿತದೆ, ಊಟ ಬಡಿಸು. ವೇಟ್ ಮಾಡು ವೇದಾಂತ್, ಯಾರೊಬ್ರು ಗೆಸ್ಟ್ ಬರೋರಿದ್ದಾರೆ. ಗೆಸ್ಟಾ? ಯಾರು? ಅಲ್ಲಿ ನಾನಲ್ಲ, ಧ್ರುವ. ಅಮೂಲ್ಯ, ಧ್ರುವ ನಡೆಯೋದಕ್ಕೆ ಟ್ರೈ ಮಾಡ್ತಿರೋದೇ ದೊಡ್ಡ ವಿಷಯ ಅನ್ಕೊಂಡಿದ್ದೆ. ಬಟ್ ಅವ್ನು ನಮ್ಮ ಜೊತೆ ಕುತ್ಕೊಂಡು ಊಟ ಎಲ್ಲ ಮಾಡ್ತಿದ್ದಾನೆ. ನಿಜವಾಗ್ಲೂ ಒಳ್ಳೆ ಇಂಪ್ರೂವ್ಮೆಂಟ್. ಹೌದು ವೇದಾಂತ್, ನಮ್ಮ ರಾಜಣ್ಣ ಇಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಅನಿಸ್ತಾ ಇದೆ. ಧ್ರುವ ಯಾರ ಸಪೋರ್ಟ್ ಇದೆ ನಡೀತಿರೋದೇ ದೊಡ್ಡ ವಿಷಯ. ಇನ್ನು ಸ್ವಲ್ಪ ದಿನಗಳಾದ್ರೆ ಕಂಪ್ಲೀಟಾಗಿ ರಿಕವರ್ ಆಗ್ತದೆ. ಧ್ರುವ, ನಿನ್ನ ಡೈನಿಂಗ್ ಟೇಬಲ್ ಹತ್ರ ನೋಡಿ ಎಷ್ಟು ದಿನ ಆಗಿತ್ತು. ತುಂಬ ಖುಷಿ ಆಗ್ತಾ ಇದೆ. ನೀನು ವಾಕರ್ ಇಟ್ಕೊಂಡು ಈಗ ಆರಾಮಾಗಿ ನಡೀತಾ ಇದೆಯಾ. ಆದರೆ ಯಾರ ಸಪೋರ್ಟು ಇಲ್ಲದೆ, ವಾಕರು ಇಲ್ಲದೆ ನೀನಾಗೆ ನಡೆಯೋ ಹಾಗಾಗಬೇಕು. ಆಗಲೇ ನನಗೆ ನೆಮ್ಮದಿ. ಅಣ್ಣ, ಈ ಸುವಾಸಿನಿ ಸರಿ ಇಲ್ಲ. ಇವಳು ನೀವು ಅಂದ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ. ಆದಷ್ಟು ಬೇಗ ಇವಳ ಮನೆಯಿಂದ ಆಚೆ ಹಾಕು, ಆಚೆ ಹಾಕು. ಶಿವ ಆಡುತ್ತಾನೆ ದಿಂತ 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 ಎನ್ನುತ್ತ ರಂಗೇರಿದ ಕಾಮ ಕ್ರೋಧ ಖಾಲಿ ಮಾಡಲು ಅಗೋಚರ ಅಧಮ್ಯಕ್ಕೆ ನಿರಂತರ ಪ್ರಯಾಣಿಸುವ ಅಮೋಘವಾದ ಮೇಘನಾದ ಶಿವ 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 ಶಿವ. ಐ ಥಿಂಕ್ ಧ್ರುವ ನಮ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವನಿಗೆ ಹೇಳೋದಕ್ಕಾಗ್ತಿಲ್ಲ, ಅದಕ್ಕೆ ಬರೋ ತೋರ್ಸೋದಕ್ಕೇನೋ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನೆನ್ನೆ ಕೂಡ ಇದೇ ರೀತಿ ಕೆಳಗೆ ಬಿದ್ದಿರೋ ಪೌಡರಲ್ಲಿ ಏನೋ ಬರ್ದಿದ್ದ. ಬಟ್ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಬಟ್ ಅವ್ನು ಡೆಫಿನೆಟ್ಲಿ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಅದಂತೂ ನಿಜ.
ಪರಿ ಪರಿ ಕಾಫಿ ಕೊಡು. ಅಪ್ಪ ಕಾಫಿ ತಗೊಳ್ಳಿ. ಇದೇನಮ್ಮ ನೀನು ಕಾಫಿ ತರ್ತಾ ಇದೆಯಾ? ಪರಿ ಎಲ್ಲಿ? ನಂಗೆ ಗೊತ್ತಿಲ್ಲಪ್ಪ, ಎಲ್ಲೋಗಿದ್ದಾಳೋ ಅಮ್ಮ. ಪರಿ ಪರಿ ಅಮ್ಮ ಇಲ್ಲೇ ಇದೀನಿ ರೀ. ನಾನು ಎಲ್ಲಿಗೆ ಹೋಗಿದ್ದೀನಿ? ಅದ್ಯಾಕೆ ಒಂದೇ ಸಮ ಪರಿ 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 ಅಂತ ಕಿರ್ಚ್ತಾ ಇದ್ರಿ? ಹೌದಾ? ಮತ್ತೆ ನಾನು ಅಷ್ಟೆಲ್ಲ ಕೂಗಿದ್ರು ನೀನು ಹಾಂ ಹ್ಞೂ ಅನ್ಲಿಲ್ಲ. ನಿಜ ಹೇಳು, ನೀನೆಲ್ಲಿ ಹೋಗಿದ್ದೆ ಅಂತ? ನಾನಾ ಎಲ್ಲಿಗ್ರಿ ಹೋಗ್ಲಿ, ಹೊರಗಡೆ ಬಟ್ಟೆ ಒಣಗಾಕ್ತಿದ್ದೆ ಅಷ್ಟೇ. ಬರೀ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಮಾತ್ರಕ್ಕೆ ತಾನು ಯಾರೂ ನೋಡಿಲ್ಲ ಅಂತ ಅನ್ಕೋಬಾರ್ದು. ನೀನು ಹಾಗೇನೆ ಮನೆಯಿಂದ ಆಚೆ ಹೋಗಿದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ನಿಮಗೆ ಗೊತ್ತಾಗೋಯ್ತಾ? ಅದೇ ರೀ, ಆ 4ನೇ ಬೀದಿಲಿ ನಿಮ್ಮ ಫ್ರೆಂಡ್ ಒಬ್ಬರು, ಅವ್ರ ಹೆಸರೇನಪ್ಪ, ರವಿಕುಮಾರ್ ಅಂತ ಇದ್ದಾರೆ ನೋಡಿ. ಅವರು ಅಲ್ಲೇ ಒಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ತಿದ್ದಾರೆ. ಇವತ್ತು ಪಾಯ ಹಾಕ್ಸಿದ್ರು. ನೀವು ಎದ್ದು ಬರೋಷ್ಟರಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ದೆ. ಏನಮ್ಮ ನೀನು ಚಿಕ್ಕ ಮಕ್ಕಳ ತರ ಪಾಯ ಹಾಕೋದನ್ನ ನೋಡಕ್ ಹೋಗಿದ್ಯಾ? ಅಲ್ಲ, ಅದ್ರಲ್ಲಿ ಏನಿರುತ್ತೆ ಸ್ಪೆಷಲ್ಲು? ಅದೇ ಗುಂಡಿ ತೋಡಿ ಆಮೇಲೆ ಕಲ್ಲು ಮಣ್ಣು ಹಾಕಿ ಅದಕ್ಕೆ ಮತ್ತೆ ಸಿಮೆಂಟ್ ಹಾಕಿ ಪಾಯ ಮಾಡ್ತಾರಷ್ಟೇ. ಅದನ್ನ ಯಾಕೆ ನೋಡಕ್ ಹೋಗಿದ್ದೆ? ಏನೇ ನೀನು ಮನೆ ಕಟ್ಟೋದು ಪಾಯ ಅನ್ನೋದ್ರ ಬಗ್ಗೆ ಅಷ್ಟು ಸಲೀಸಾಗಿ ಮಾತಾಡ್ತಿದ್ಯಾ? ಮನೆ ಕಟ್ಟೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಹಿರಿಯರು ಹೇಳಿರೋದು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಹೋಗ್ಲಿ ಬಿಡಮ್ಮ, ಇಷ್ಟಕ್ಕೆಲ್ಲ ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀಯಾ? ಪಾಯ ಅಂದರೆ ಅಷ್ಟೇನಾ ಅಂತ ನಿನಗನ್ನಿಸ್ಬೋದು. ಆದರೆ ಅದು ನನಗೆ ಮೊದಲನೇ ಮೆಟ್ಲು. ಇಟ್ಟಿಗೆ, ಜಲ್ಲಿ, ಸಿಮೆಂಟು ಇವೆಲ್ಲ ನಾನು ಕಂಡಿರೋ ಕನಸು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಅಷ್ಟೇ ಕಣೆ, ನಮ್ಮದೇ ಆದ ಒಂದು ಪುಟ್ಟ ಮನೆ ಇರಬೇಕು ಅನ್ನೋದೇ ಆಸೆ. ವೇದಾಂತ್, ನಾನು ರಾಜಣ್ಣ ಯಾವತ್ತೂ ಈ ಥರ ಬಿಹೇವ್ ಮಾಡಿರೋದನ್ನ ನೋಡೇ ಇಲ್ಲ. ಅವ್ರು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಯಾರಿಂದನೂ ತುಂಬ ಹರ್ಟ್ ಆಗಿರಬೇಕು. ಅಮೂಲ್ಯ, ಧ್ರುವನ್ನ ಯಾರು ಹರ್ಟ್ ಮಾಡೋದಕ್ಕೆ ಹೋಗ್ತಾರೆ? ಅವನಿಗೆ ಪಾಪ ಮಾತಾಡೋದಕ್ಕೆ ಆಗ್ತಾ ಇಲ್ವಲ್ಲ. ಏನಾದರೂ ಹೇಳಬೇಕು ಅಂದರೆ ಅದನ್ನ ಪ್ರಾಬಬ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೀಗಾಡ್ತಾ ಇದ್ದಾನೆ ಅನ್ಸುತ್ತೆ. ಅಲ್ವಾ ಧ್ರುವ? ರಾಜಣ್ಣ ಏನು ಬರೀತಿದ್ದಾರೆ ಅಂತ ಗೊತ್ತಾದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತನಾದರೂ ಗೆಸ್ ಮಾಡ್ಬೋದು. ಆದರೆ ಅವ್ರು ಏನು ಬರೀತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಧ್ರುವ, ನಿನಗೆ ಯಾರ ಜೊತೆನಾದರೂ ಮಾತಾಡಬೇಕು ಅನ್ಸಿದ್ಯಾ? ಹೇಳು ಧ್ರುವ. ರಾಜಣ್ಣ, ನಿಮ್ಗೆ ಯಾರನ್ನಾದ್ರೂ ನೋಡಬೇಕು, ಅವ್ರಿಗೇನಾದರೂ ಹೇಳಬೇಕು ಅಂತ ಏನಾದರೂ ಅನಿಸ್ತಾ ಇದೆಯಾ? ಹೋಗ್ಲಿ, ನಿಮ್ಗೆ ಯಾರಾದರೂ ಏನಾದರೂ ಅಂದ್ರಾ? ವೇದಾಂತ್, ಧ್ರುವನ್ನ ಒಳ್ಳೆ ಸೈಕಾಲಜಿಸ್ಟ್ ಹತ್ರ ತೋರಿಸಿದ್ರೆ ಅವನು ಏನು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನೀನು ಓಕೆ ಅಂದರೆ ನನಗೊಬ್ರು ಸೈಕ್ಯಾಟ್ರಿಸ್ಟ್ ಪರಿಚಯ ಇದ್ದಾರೆ, ಅವ್ರನ್ನ ಬರೋದಕ್ಕೆ ಹೇಳ್ತೀನಿ. ಅತ್ತೆ, ವಿಕ್ಕಿ ಭಾವಂಗೆ ಯಾರೋ ಸೈಕ್ಯಾಟ್ರಿಸ್ಟ್ ಗೊತ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರಿಗೆ ತೋರಿಸಿದ್ರೆ ನಮ್ಮ ರಾಜಣ್ಣ ಬೇಗ ಹುಷಾರಾಗ್ತಾರೆ ಅನಿಸ್ತಿದೆ. ಅವ್ರ ಹತ್ರನೇ ತೋರಿಸೋಣ. ಸರಿ, ಹಾಗೆ ಮಾಡೋ ಅಮೂಲ್ಯ. ಒಟ್ಟಿನಲ್ಲಿ ಧ್ರುವ ಹುಷಾರಾದ್ರೆ ಸಾಕು. ಇರಿ, ನಾನು ವಿಕ್ಕಿ ಭಾವಂಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳ್ತೀನಿ.